ವಿಕ್ಟೋರಿಯಾ ಆಸ್ಪತ್ರೆ ಆವರಣದಲ್ಲಿ ತಮಟೆ ಸದ್ದು. ಬೆಂಗಳೂರಿನಲ್ಲಿ ಭರದಿಂದ ಸಾಗಿದ ಗುಂಡಿ ಮುಚ್ಚುವ ಕಾರ್ಯ. ಸೆಪ್ಟೆಂಬರ್ 15ರ ಒಳಗೆ ಗುಂಡಿ ಮುಕ್ತ ರಸ್ತೆ ದೌಟ. ಎಲ್ಲದರ ಸಂಕ್ಷಿಪ್ತ ಮಾಹಿತಿ ಕರ್ನಾಟಕ ಟಾಪ್ 23. ರಾಜ್ಯದ ಪ್ರತಿಷ್ಠಿತ ಆಸ್ಪತ್ರೆ ವಿಕ್ಟೋರಿಯಾದಲ್ಲಿ ಗಣೇಶ ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಆದರೆ ಗಣೇಶ ವಿಸರ್ಜನೆ ವೇಳೆ ಆಸ್ಪತ್ರೆ ಸಿಬ್ಬಂದಿ ಎಡವಟ್ಟು ಮಾಡಿಕೊಂಡಿದ್ದಾರೆ. ಟೆಂಪೋದಲ್ಲಿ ಗಣೇಶನನ್ನ ಕೂರಿಸಿ ತಮಟೆ ಹೊಡೆಸಿ ಮೆರವಣಿಗೆ ಮಾಡಿದ್ದಾರೆ. ನೂರಾರು ರೋಗಿಗಳು ಇರುವ ಆಸ್ಪತ್ರೆ ಆವರಣದಲ್ಲಿ ನಿಶ್ಶಬ್ದ ಕಾಪಾಡಬೇಕು. ಆದರೆ ಆಸ್ಪತ್ರೆ ಸಿಬ್ಬಂದಿ ಇದನ್ನು ಉಲ್ಲಂಘಿಸಿ ತಮಟೆ ಹೊಡೆದಿರುವುದು ಚರ್ಚೆಗೆ ಗ್ರಾಸವಾಗಿದೆ. ಆಸ್ಪತ್ರೆಯ ಆವರಣದಲ್ಲಿ ವಾಹನಗಳ ಹಾರ್ನ್ ಕೂಡ ಮಾಡುವಂತಿಲ್ಲ. ರೋಗಿಗಳಿಗೆ ಸಮಸ್ಯೆ ಆಗುತ್ತೆ. ಜೋರಾದ ಶಬ್ದದಿಂದ ಏನಾದರೂ ಹೆಚ್ಚು ಕಡಿಮೆಯಾಗಿ ಪ್ರಾಣಕ್ಕೆ ತೊಂದರೆ ಆಗಬಹುದು ಅನ್ನೋ ಕಾರಣವೂ ಇದೆ. ಆದರೆ ಆಸ್ಪತ್ರೆಗಳ ಸಿಬ್ಬಂದಿಯೇ ಹೀಗೆ ಸ್ವಲ್ಪವೂ ಪರಿಜ್ಞಾನ ಇಲ್ಲದೆ ಜೋರಾಗಿ ತಮಟೆ ಹೊಡೆಸ್ತಾ ಇದ್ರು. ಇನ್ನು ಪಬ್ಲಿಕ್ ಟಿವಿ ಕ್ಯಾಮೆರಾ ಕಂಡ ಕೂಡಲೇ ತಮಟೆ ಹೊಡೆಸೋದು ತಪ್ಪು ಅಂತ ಮನವರಿಕೆ ಮಾಡಿಕೊಂಡು ತಮಟೆ ಬಾರಿಸ್ತಾ ಇದ್ದದನ್ನ ಏಕಾಏಕಿ ನಿಲ್ಲಿಸಿದ್ದಾರೆ. ಈ ರೀತಿ ಆಸ್ಪತ್ರೆಯ ಸಿಬ್ಬಂದಿಗಳೇ ನಿಯಮಗಳನ್ನು ಮೀರಿದರೆ ಹೇಗೆ ಅನ್ನೋ ಪ್ರಶ್ನೆ ಉಂಟಾಗಿದೆ. ಬಿಹಾರ ಮೂಲದ ಮಹಿಳೆಯೊಬ್ಬಳು ತಾನು ಕೆಲಸ ಮಾಡ್ತಾ ಇದ್ದ ಮನೆಯಲ್ಲಿಯೇ ಕಳ್ಳತನ ಮಾಡಿ ತಗಲಾಕೊಂಡಿದ್ದಾಳೆ. ಪಿಂಕಿ ಎಂಬ ಮಹಿಳೆ ಬೆಂಗಳೂರಿನಲ್ಲಿ ವಾಸವಿದ್ದ ಕೊಡಗು ಮೂಲದವರ ಮನೆಯಲ್ಲಿ ಮನೆಗೆಲಸವನ್ನ ಮಾಡ್ತಿದ್ಲು. ಮನೆ ಮಾಲೀಕರು ಊರಿಗೆ ಹೋಗಿದ್ದ ಸಮಯ ನೋಡಿ 40 ಲಕ್ಷ ಮೌಲ್ಯದ ಚಿನ್ನಾಭರಣ, 13 ಲಕ್ಷ ಮೌಲ್ಯದ ಡೈಮಂಡ್ ಆಭರಣ, 50,000 ರೂಪಾಯಿ ನಗದನ್ನ ಲಪಟಾಯಿಸಿದ್ಲು. ಮನೆ ಮಾಲೀಕರು ನೀಡಿದ ದೂರಿನ ಮೇರೆಗೆ ವೈಟ್ಫೀಲ್ಡ್ ಪೊಲೀಸರು ವಿಚಾರಣೆ ಮಾಡಿದಾಗ ಸತ್ಯವಾಗ್ಬಿಟ್ಟಿದ್ದಾಳೆ. ಕಿರಾತಕನೊಬ್ಬ ಡಿಶ್ ರಿಪೇರಿ ನೆಪದಲ್ಲಿ ಬಂದು ಒಂಟಿ ಮನೆಗಳನ್ನ ಟಾರ್ಗೆಟ್ ಮಾಡಿ ಕೈಚಳಕ ತೋರಿಸ್ತಿದ್ದ. ಹೀಗೆ ಬ್ಯಾಡ್ರಹಳ್ಳಿಯಲ್ಲಿಯೇ 9 ಮನೆಗಳಲ್ಲಿ ಕಳ್ಳತನ ಮಾಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಸಿದ್ದಾಪುರ ನಿವಾಸಿಯಾಗಿರುವ ಆರೋಪಿ ರಿಯಾನ್ ಅಲಿಯಾಸ್ ನಾಗರಾಜ್ನಿಂದ 20 ಲಕ್ಷ ಮೌಲ್ಯದ 300 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಕಡೆ ಆನ್ಲೈನ್ ರಮ್ಮಿ ಗೇಮ್ ಚಟಕ್ಕೆ ಬಿದ್ದು ಹಣವನ್ನ ಕಳೆದುಕೊಂಡಿದ್ದ ರವಿ ಎಂಬಾತ ತನ್ನ ಸ್ನೇಹಿತ ಅರುಣ್ ಜೊತೆಗೆ ಸೇರಿ ಕಳ್ಳತನ ಮಾಡ್ತಿದ್ದ. ಈಗ ಬೆಂಗಳೂರಿನ ಹನುಮಂತನಗರ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನ ಮಾಡಿ ತಗಲಾಕೊಂಡಿದ್ದಾನೆ. 31 ಲಕ್ಷ ಮೌಲ್ಯದ 480 ಗ್ರಾಂ ಚಿನ್ನಾಭರಣವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಮತ್ತೊಂದು ಪ್ರಕರಣದಲ್ಲಿ ಅಣ್ಣನ ಮದುವೆಗಾಗಿಟ್ಟಿದ್ದಂತಹ ಚಿನ್ನವನ್ನ ತಮ್ಮನೇ ಕಳವು ಮಾಡಿ ಪೊಲೀಸರ ಕೈಗೆ ತಗಲಾಕೊಂಡಿದ್ದಾನೆ. ಇತ್ತ ತಲಘಟಪುರ ಪೊಲೀಸರು ಸರಗಳನನ್ನ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಂಡಿ ಮುಕ್ತ ಬೆಂಗಳೂರಿಗೆ ಪಬ್ಲಿಕ್ ಟಿವಿ ಪಣ ತೊಟ್ಟಿದೆ. ಪಬ್ಲಿಕ್ ಟಿವಿ ಸತತ ವರದಿ ಬಳಿಕ ಗುಂಡಿ ಮುಚ್ಚುವ ಕೆಲಸಕ್ಕೆ ಬಿಬಿಎಂಪಿ ಕೈ ಹಾಕಿದೆ. ಪೂರ್ಣ ಹಾಳಾಗಿದ್ದ ರಸ್ತೆ ಗುಂಡಿಗಳನ್ನು ಮುಚ್ಚುವ ಕೆಲಸವನ್ನು ಬಿಬಿಎಂಪಿ ಮಾಡ್ತಾ ಇದೆ. ಅತಿ ಹೆಚ್ಚು ವಾಹನ ಸಂಚಾರ ದಟ್ಟಣೆ ಇರುವ ನಗರದ ಪ್ರಮುಖ ರಸ್ತೆಗಳಲ್ಲಿನ ಗುಂಡಿ ಮುಚ್ಚುವ ಕಾರ್ಯ ಭರದಿಂದ ನಡೀತಾ ಇದೆ. ಪಬ್ಲಿಕ್ ಟಿವಿ ವರದಿಗಳ ನಂತರ ಡಿಸಿಎಂ ಖಡಕ್ ವಾರ್ನಿಂಗ್ ಕೊಟ್ಟಿದ್ರು. ಈಗ ಯದ್ನೋ ಬಿದ್ನೋ ಅಂತ ವಲಯ ಆಯುಕ್ತರು, ಚೀಫ್ ಇಂಜಿನಿಯರ್ ಸೇರಿದಂತೆ ಪಾಲಿಕೆ ಅಧಿಕಾರಿಗಳು ತಮ್ಮ ತಮ್ಮ ವಲಯಗಳ ವ್ಯಾಪ್ತಿಯ ಮುಖ್ಯ ರಸ್ತೆಗಳ ಗುಂಡಿಗಳನ್ನು ಮುಚ್ಚುತ್ತಾ ಇದ್ದಾರೆ. ಮುಖ್ಯವಾಗಿ ಪಬ್ಲಿಕ್ ಟಿವಿ ಸುದ್ದಿ ಪ್ರಸಾರ ಮಾಡಿದ ಬಳಿಕ ಜಾಲಹಳ್ಳಿ ಮುಖ್ಯ ರಸ್ತೆ, ಸಾರಕ್ಕಿ ಮಾರುಕಟ್ಟೆ ಮುಖ್ಯ ರಸ್ತೆ, ಮಾಗಡಿ ರಸ್ತೆಗಳಲ್ಲಿ ಇದ್ದ ಯಮಗುಂಡಿಗಳನ್ನು ಮುಚ್ಚಲಾಗಿದೆ. ಬಲಿಗಾಗಿ ತಿಂಗಳುಗಳಿಂದ ಕಾಯ್ತಾ ಇದ್ದ ರಸ್ತೆ ಗುಂಡಿಗಳನ್ನು ಬಿಬಿಎಂಪಿ ಮುಚ್ಚುತ್ತಿರುವುದರಿಂದ ಜನರು ಪಬ್ಲಿಕ್ ಟಿವಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಈಗ ಪರವಾಗಿಲ್ಲ, ಬಟ್ ಮುಂಚೆ ಹೋಗ್ಬೇಕಾದ್ರೆ ಗುಂಡಿಗಳಿತ್ತು, ಅದರಿಂದ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಿತ್ತು. ಇವಾಗ ರೋಡ್ ಸರಿ ಮಾಡ್ತಿದ್ದಾರೆ ಬೆಳಗಿಂದ. ಥ್ಯಾಂಕ್ ಯು ಫಾರ್ ಪಬ್ಲಿಕ್ ಟಿವಿ. ಬೆಂಗಳೂರಿನ ರಸ್ತೆ ಗುಂಡಿಗಳನ್ನು ಸೆಪ್ಟೆಂಬರ್ 15ರೊಳಗೆ ಮುಚ್ಚುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಬಿಬಿಎಂಪಿಗೆ ಟಾರ್ಗೆಟ್ ನೀಡಿದರು. ಆದರೆ ಡೆಡ್ಲೈನ್ ಒಳಗೆ ರಸ್ತೆ ಗುಂಡಿ ಮುಚ್ಚೋದು ಅಸಾಧ್ಯವಾಗಿದೆ. ಕಳೆದ 4 ದಿನಗಳಿಂದ ಕಾಲಿಗೆ ಚಕ್ರ ಕಟ್ಟಿಕೊಂಡಂತೆ ಪಾಲಿಕೆಯ ಅಧಿಕಾರಿಗಳು ಸಿಬ್ಬಂದಿಗಳೊಂದಿಗೆ ಗುಂಡಿ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಸದ್ಯ ಕೇವಲ ಮುಖ್ಯ ರಸ್ತೆಗಳನ್ನು ಬಿಬಿಎಂಪಿ ಫೋಕಸ್ ಮಾಡಿದೆ. ಮುಖ್ಯ ರಸ್ತೆಗಳು ಮುಗಿದ ನಂತರವಷ್ಟೇ ಗಲ್ಲಿಗಳ ಗುಂಡಿ ರಸ್ತೆಗಳಿಗೆ ಪ್ಯಾಚ್ ವರ್ಕ್ ಡಾಂಬರೀಕರಣ ಮಾಡಲಾಗುತ್ತೆ. ಇದರಿಂದ ನಗರದ ಹಲವು ರಸ್ತೆಗಳ ಕಡೆ ಪಾಲಿಕೆ ಇನ್ನೂ ಮುಖ ಮಾಡಿಲ್ಲ. ಸಾವಿರಾರು ಗುಂಡಿಗಳಿರುವ ನಗರದ ರಸ್ತೆಗಳಲ್ಲಿ ಕೇವಲ 1000 ಲೆಕ್ಕದಲ್ಲಿ ಮುಖ್ಯ ಆಯುಕ್ತರು ಲೆಕ್ಕ ಕೊಟ್ಟಿದ್ರು. ಇದಕ್ಕೆ ಆಕ್ರೋಶ ವ್ಯಕ್ತವಾಗಿತ್ತು. ಜೊತೆಗೆ ಡಿಸಿಎಂ ಎಚ್ಚರಿಕೆ ಕೊಡುವವರೆಗೂ ರಸ್ತೆ ಗುಂಡಿ ಮುಚ್ಚುವ ಕೆಲಸ ಬಿಬಿಎಂಪಿ ಮಾಡಿರಲಿಲ್ವಾ ಅಂತ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಈಜಿಪುರದಲ್ಲಿ ಭಾರಿ ಅನಾಹುತವೊಂದು ತಪ್ಪಿ ಹೋಗಿದೆ. ಸಿಲಿಂಡರ್ಗೆ ಹೊತ್ತಿದ ಬೆಂಕಿಯಿಂದ ಆಟೋ, 5 ಬೈಕ್ಗಳು ಸಂಪೂರ್ಣ ಸುಟ್ಟು ಕರಕಲಾಗಿವೆ. ವಿದ್ಯುತ್ ಕಂಬಕ್ಕೂ ವ್ಯಾಪಿಸಿದ ಬೆಂಕಿಯಿಂದ ವೈರ್ಗಳು ಸುಟ್ಟು ಭಸ್ಮವಾಗಿವೆ. ಕಬಾಬ್ ಅಂಗಡಿಯಲ್ಲಿ ಸಿಲಿಂಡರ್ ಅಳವಡಿಸುವಾಗ ಬೆಂಕಿ ಹೊತ್ತಿಕೊಂಡಿದೆ. ಏಕಾಏಕಿ ಹೊತ್ತಿಕೊಂಡ ಬೆಂಕಿಯಿಂದ ಗಾಬರಿಯಾದ ಕಬಾಬ್ ಅಂಗಡಿ ಮಾಲೀಕ ಸಿಲಿಂಡರ್ನ ಮುಂಭಾಗದ ರಸ್ತೆಗೆ ಎಸೆದಿದ್ದಾರೆ. ಆದರೆ ಆ ಸಿಲಿಂಡರ್ ನೇರವಾಗಿ ಆಟೋ ಒಳಗೆ ಬಿದ್ದಿದ್ದರಿಂದ ಆಟೋಗೆ ಬೆಂಕಿ ಹತ್ಕೊಂಡಿದೆ. ಬೆಂಕಿ ಹೆಚ್ಚಾಗುತ್ತಲೇ ಅಕ್ಕಪಕ್ಕದ 5 ದ್ವಿಚಕ್ರ ವಾಹನಗಳು ಧಗಧಗಿಸಿವೆ. ಕೂಡಲೇ ಎಚ್ಚೆತ್ತ ಅಕ್ಕಪಕ್ಕದ ಅಂಗಡಿಯವರು ನೀರು ಹಾಕಿ ಬೆಂಕಿ ಆರಿಸಲು ಪ್ರಯತ್ನಿಸಿದ್ದಾರೆ. ಆದರೆ ಅದು ವಿಫಲವಾಗಿದೆ. ಅಗ್ನಿಶಾಮಕ ಸಿಬ್ಬಂದಿ 1 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿ ಬೆಂಕಿಯನ್ನು ಆರಿಸಿದ್ದಾರೆ. ಪ್ರಕರಣ ಸಂಬಂಧ ವಿವೇಕನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆಂಕಿಗೆ ಕಾರಣ ಏನು ಎಂಬುದರ ಬಗ್ಗೆ ತನಿಖೆ ಮುಂದುವರೆದಿದೆ.
ಶಾಲೆ ಮುಗಿಸಿಕೊಂಡು ಮನೆಗೆ ಹೊರಟಿದ್ದ ಬಾಲಕನ ಅಪಹರಣಕ್ಕೆ ಯತ್ನಿಸಿದ ಘಟನೆ ದಾವಣಗೆರೆ ಜಿಲ್ಲೆಯ ಜಗಳೂರು ಪಟ್ಟಣದಲ್ಲಿ ನಡೆದಿದೆ. ಜಗಳೂರು ಪಟ್ಟಣದ ಇಮಾಮ್ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇದ್ದ ಬಾಲಕ ಗೋಕುಲ್ ಶಾಲೆ ಮುಗಿದ ನಂತರ ಮನೆ ಕಡೆಗೆ ನಡೆದುಕೊಂಡು ಬರ್ತಾ ಇದ್ದ. ಆಗ ಮರದ ಕೆಳಗೆ ನಿಂತಿದ್ದ ಮುಸುಕುಧಾರಿ ವ್ಯಕ್ತಿಯೊಬ್ಬ ಕಾಲಿಗೆ ಮುಳ್ಳು ಚುಚ್ಚಿದೆ, ತೆಗೆಯೋದಕ್ಕೆ ಸಹಾಯ ಮಾಡು ಅಂತ ಕೇಳಿದ್ದಾನೆ. ಗೋಕುಲ್ ಸಹಾಯ ಮಾಡಲು ಹೋಗ್ತಾ ಇದ್ದಂತೆ ಆತ ವಿದ್ಯಾರ್ಥಿಯ ಬಾಯಿ ಮುಚ್ಚಿ ಎತ್ತಿಕೊಂಡು ಹೋಗಲು ಆರಂಭಿಸಿದ್ದಾನೆ. ಆದರೆ ಸ್ವಲ್ಪ ದೂರ ಓಡ್ತಾ ಇದ್ದಂತೆ ಗೋಕುಲ್ ಜೋರಾಗಿ ಕೂಗಾಡಿದ್ದಾನೆ. ಇದರಿಂದ ಹೆದರಿದ ಮುಸುಕುಧಾರಿ ಬಾಲಕನನ್ನು ಅಲ್ಲೇ ಬಿಟ್ಟು ಪರಾರಿಯಾಗಿದ್ದಾನೆ. ಕೂಡಲೇ ಸ್ಥಳೀಯರು ಹಾಗೂ ಕುಟುಂಬಸ್ಥರು ಆಗಮಿಸಿದ್ದು ಬಾಲಕನಿಗೆ ಸಮಾಧಾನ ಪಡಿಸಿ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರು. ಜಗಳೂರು ಠಾಣೆ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಆರೋಪಿಯ ಸೆರೆಗೆ ಬಲೆ ಬೀಸಿದ್ದಾರೆ. ನಾನು ಹಿಂಗೆ ಬರ್ತಿದ್ದೆ, ಆವಾಗ ಒಬ್ಬವನ್ನು ಅಪ್ಪಿ ಮುಳ್ಚುತ್ತೆ ಬಾರಿ ಎದ್ದು ಅದಕ್ಕೆ ನಾನು ಹೋದೆ ಕಾಲು ಕೊಡೋಣ ಅಂದೆ. ಅವನ್ನ ಕಾಲು ಕೊಟ್ಟ ಮಾಡಿ ಈಗ ಹಿಂಗೆ ಕೈ ಎತ್ಕೊಂಡು ಹಂಗೆ ಕರ್ಕೊಂಡು ಹೋಗಲ್ಲಿ ಈಗ ತಡೆಯಲಿ ಇಲ್ಲಿ ಇರಲಿ ಅಂತ ಈಗ ಹಿಂಗೆ ಬುಡ ಕೊಟ್ಟು ನಾನು ಹಿಂಗೆ ಕೊಡ್ಕೊಂಡು ಹಾಗೂ ಎಲ್ಲ ವಿಷಕ್ಕೆ ಓಡುವುದು. ಹಿಂದೂಗಳು ಲವ್ ಜಿಹಾದ್ಗೆ ಬಲಿಯಾಗದಂತೆ ಆಣೆ ಪ್ರಮಾಣ ಜಾಗೃತಿ ಮೂಡಿಸಿದ ಘಟನೆ ಗದಗದ ಬೆಟಗೇರಿಯಲ್ಲಿ ನಡೆದಿದೆ. SSK ಸಮಾಜದವರು ಲವ್ ಜಿಹಾದ್ ವಿರುದ್ಧ ರಣಕಹಳೆ ಊದಿದ್ದಾರೆ. ಕ್ರಾಂತಿ ಸೇನೆ ಸಂಘಟನೆಯಿಂದ ಹಿಂದೂ ಮಹಾಗಣಪತಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಲವ್ ಜಿಹಾದ್ಗೆ ಬಲಿಯಾಗದಂತೆ ದೇವರ ಮೇಲೆ ಸಾಮೂಹಿಕವಾಗಿ ಆಣೆ ಪ್ರಮಾಣ ಮಾಡಿಸಿದ್ದಾರೆ. ಇತ್ತೀಚೆಗೆ ಹಿಂದೂ ಸಮಾಜದ ಯುವತಿಯರು, ಯುವಕರು, ಮಹಿಳೆಯರು ಹಾಗೂ ಪೋಷಕರಿಗೆ ಲವ್ ಜಿಹಾದ್ ಹಾಗೂ ಮತಾಂತರ ಆಗ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಲವ್ ಜಿಹಾದ್ಗೆ ಒಳಗಾಗಬಾರದು, ತಂದೆ ತಾಯಿಗೆ ಮೋಸ ಮಾಡಬಾರದು, ಹಿಂದೂ ಸಮಾಜಕ್ಕೆ ದ್ರೋಹ ಮಾಡಬಾರದು ಅಂತ ಶ್ರೀ ಗಣೇಶ ಹಾಗೂ ಶ್ರೀರಾಮ ದೇವರ ಹೆಸರಿನಲ್ಲಿ ಆಣೆ ಪ್ರಮಾಣ ಬೋಧನೆ ಮಾಡಿಸಿದ್ದಾರೆ. ಕಳೆದ ವರ್ಷ ಈದ್ ಮಿಲಾದ್ ಸಮಯದಲ್ಲಿ ಕೋಮು ಗಲಭೆಗೆ ಸಾಕ್ಷಿಯಾಗಿದ್ದ ಶಿವಮೊಗ್ಗದ ರಾಗಿಗುಡ್ಡದಲ್ಲಿ ಭಾವೈಕ್ಯತೆಯ ಅಲೆ ಬೀಸಿದೆ. ನಿನ್ನೆ ನಡೆದ ಗಣೇಶ ವಿಸರ್ಜನೆ ಮೆರವಣಿಗೆ ವೇಳೆ ಇಮಾಮ್ ಬಾಡ ಮಸೀದಿಯವರು ಗಣಪನಿಗೆ ಹೂವಿನ ಹಾರ ಹಾಕಿ ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದ್ದಾರೆ. ಇದರಿಂದ ಗಣಪತಿ ವಿಸರ್ಜನಾ ಮಂಡಳಿಯ ಯುವಕರಿಗೆ ಸಂತೋಷವಾಗಿದೆ. ಈ ಬಾರಿ ಈದ್ ಮಿಲಾದ್ ಮೆರವಣಿಗೆಯಲ್ಲಿ ಭಾಗಿಯಾಗುವುದಾಗಿ ನೂರುಲ್ಲಾರಿಗೆ ಹಿಂದೂ ಯುವಕರು ಆಶ್ವಾಸನೆ ನೀಡಿದ್ದಾರೆ. ಇನ್ನೊಂದೆಡೆ ಗಣೇಶ ವಿಸರ್ಜನೆಯ ವೇಳೆ ವಿದೇಶಿ ಪ್ರವಾಸಿಗರು ಕುಣಿದು ಕುಪ್ಪಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಗಿಣಿವಾರ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಗಣಪತಿ ಮೂರ್ತಿ ವಿಸರ್ಜನೆ ವೇಳೆ ವಿದೇಶಿಗರು ಕುಣಿದಿರುವ ವಿಡಿಯೋ ವೈರಲ್ ಆಗಿದೆ. ಶಿವಮೊಗ್ಗದ ಸಾಗರಕ್ಕೆ ಪ್ರವಾಸಕ್ಕೆ ಆಗಮಿಸಿದ್ದ ವಿದೇಶಿ ಪ್ರಜೆಗಳು ಗಣಪತಿ ಮೆರವಣಿಗೆಯನ್ನು ನೋಡಿದ್ದಾರೆ. ಈ ವೇಳೆ ಸ್ಥಳೀಯರ ಜೊತೆ ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡಿದ್ದಾರೆ. ಕರಿಮಣಿ ಮಾಲೀಕ ನೀನೆಲ್ಲ ಹಾಡಿಗೆ ಭರ್ಜರಿ ಸ್ಟೆಪ್ಸ್ ಹಾಕಿದ್ದಾರೆ.